ನಮಸ್ತೆ ಮೇಷರಾಶಿಯವರು ಏರೀಸ್, ನಿಮ್ಮ ಅಕ್ಟೋಬರ್ ತಿಂಗಳು ಹೇಗಿದೆ ನೋಡೋಣ. ಇನ್ನಾದರೂ ಮುಖವಾಡದ ಪಾಸಿಟಿವ್ ಆಗಿ ಬದಲಾಗ್ತೀರಾ ನೋಡೋಣ. ಎಸ್, ಏನೋ ಕಲೀರಿ ಅಂತ ಹೇಳ್ತಾ ಇದೆ. ಎಸ್, ತುಂಬ ಸುಸ್ತಲ್ಲಿ ಫೈನಾನ್ಷಿಯಲಿ ಮತ್ತು ನೀವೇನು ಕಲಿತಾ ಇದ್ದೀರಾ ಅದನ್ನು ಕಲೀರಿ, ಅಥವಾ ಏನು ಕಲಿಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಕಲೀರಿ. ಅದರಿಂದ ನಿಮಗೆ ಸಾಕಷ್ಟು ಯಶಸ್ಸು ಇದೆ, ವಿದೇಶದವರೆಗೂ ಹರಡುವಂಥ ಯಶಸ್ಸು ಇದೆ. ಸೊ ಎಂಥದೇ ಆರ್ಥಿಕ ಪರಿಸ್ಥಿತಿ ಇರಲಿ ಅಥವಾ ಎಂಥದೇ ಆರೋಗ್ಯ ಸಮಸ್ಯೆ ಇರಲಿ, ಅದರಿಂದ ನಾನು ಹೊರಗೆ ಬರ್ತೀವಿ ಅಂತ ನಿಮ್ಮನ್ನು ನೀವು ನಂಬಿ. ಸ್ವಲ್ಪ ಗ್ರಹಗತಿ ಮಿಸ್ ಆಗಿದೆ ಅಷ್ಟೇ. ಸೊ ಈ ಮಂತ್ ಎಲ್ಲವೂ ಚೆನ್ನಾಗಿ ಹೋಗುತ್ತೆ. ಆರೋಗ್ಯನ ನೋಡ್ಕೊಳ್ಳಿ, ಫೈನಾನ್ಷಿಯಲ್ನ ನೋಡ್ಕೊಳ್ಳಿ. ಹೊಸ ಕೆಲಸ ಶುರು ಮಾಡ್ತಿದ್ದೀರಾ ಅದನ್ನು ಮಾಡಿ, ಅದರಲ್ಲೂ ನಿಮಗೆ ಯಶಸ್ಸು ಇದೆ, ತುಂಬ ಚೆನ್ನಾಗಿ ಯಶಸ್ಸು ಇದೆ. ಬಟ್ ಸ್ವಲ್ಪ ಕೋಪನ, ಸ್ವಲ್ಪ ಆರ್ಗ್ಯುಮೆಂಟ್ ಮಾಡೋದನ್ನ, ವಾದ ವಿವಾದಗಳಿಗೆ ಕಡಿವಾಣನ ಹಾಕಿ. ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಮುಂದುವರಿಸಿ. ನಿಮ್ಗೆ ಹುಷಾರಿಲ್ವಾ, ನನ್ನ ಕೈಲಾಗತ್ತೆ, ನಾನು ಗೆಲ್ತೀನಿ ಅನಾರೋಗ್ಯನ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ವಾ, ಎಸ್, ನನ್ನ ದುಡಿಮೆಯ ಮೂಲನ ನಾನು ಹುಡುಕ್ತೀನಿ. ಎಲ್ಲವೂ ಸಾಧ್ಯ ಇದೆ, ಬದಲಾವಣೆ ಬರ್ತಿದೆ. ಇಷ್ಟು ದಿನ ಇದ್ದಿದ್ದಕ್ಕಿಂತ ಈಗ ಬೆಟರ್ ಪೊಸಿಷನ್ಗೆ ನೀವು ಹೋಗ್ತೀರಾ. ಬಹಳಷ್ಟು ರೆಮಿಡೀಸ್ ಹೀಗಿದೆ. ಸೊ ಬಹಳಷ್ಟು ಸಲಹೆಗಳು ಅಥವಾ ಏನು ಹೇಳ್ತಾರೆ ರೆಮಿಡೀಸ್ಗೆ ಕನ್ನಡದಲ್ಲಿ ಒಂದೊಂದ್ಸತಿ. ಸೊ ಪರಿಹಾರಗಳು ಇದೆ ಎಲ್ಲದಕ್ಕೂ, ಅದನ್ನು ಕಲೀರಿ. ಸಣ್ಣ ಸಣ್ಣ ಮಟ್ಟದ್ದೇ ಕಲೀರಿ. ನಿಮ್ಮ ಆರೋಗ್ಯ ಸರಿ ಹೋಗಲಿಕ್ಕೆ, ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸರಿ ಹೋಗಲಿಕ್ಕೆ, ದುಷ್ಟ ಜನರ ಕಣ್ದೃಷ್ಟಿ ಇಲ್ಲಿ ತುಂಬ ಇದೆ, ಅದರಿಂದ ಹೊರಗೆ ಬರಲಿಕ್ಕೂ ಕೂಡ ಕಲೀರಿ ಅಂತ ಹೇಳ್ತಾ ಇದೆ. ಪುರಾತನ ಒಂದು ಸಂಗೀತದ ವಾದ್ಯ ಯಾರಿಗೋ ಸಿಗ್ತಾ ಇದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಆ ಸಂಗೀತದ ವಾದ್ಯದಿಂದ ಅವರು ಏನು ಕಲೀಲಿಕ್ಕೆ ಶುರು ಮಾಡ್ತಾರೆ, ಆ ವಾದ್ಯದಿಂದ ಅವರು ಸರಸ್ವತಿ ಮಾತೆ ಹೆಚ್ಚು ಸಂತೋಷಗೊಂಡಂಗೆ ಕಾಣ್ತಾ ಇದೆ. ಆ ವಾದ್ಯದಿಂದ ಇಡೀ ಪ್ರಪಂಚಕ್ಕೆ ವಿಶೇಷವಾದ ಒಂದು ಸಂಗೀತದ ಪರಿಚಯ ಆಗತ್ತೆ. ಅಂದರೆ ಸಂಗೀತ ಯಾವಾಗಿದ್ರೂ ಪುರಾತನದಿಂದ ಹಾಗೆ ಇದೆ, ಆದರೆ ಆ ವಿಶೇಷವಾದ ಒಂದು ಸಾಧನ ಇದೆ ಅಲ್ಲ, ಇನ್ಸ್ಟ್ರೂಮೆಂಟ್ ಇದೆ ಅಲ್ಲ, ಅದರಿಂದ ಸಂಗೀತ ಹೊಸ ಒಂದು ಸಂಚಲನ ಥರ ಬರ್ತಾ ಇದೆ. ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ, ಸಿಕ್ಕಿದ್ರೆ ಅಥವಾ ನಿಮ್ಮ ಮನೇಲಿದ್ರೆ ಅದರಿಂದ ಕೂಡ ಉಪಯೋಗಿಸ್ಕೊಳ್ಳಿ, ಅದರಿಂದ ಕೂಡ ನಿಮಗೆ ಉಪಯೋಗ ಇದೆ. ಸೊ ಬನ್ನಿ, ಅಕ್ಟೋಬರ್ ತಿಂಗಳಲ್ಲಿ ಯಾವ ದೇವರು ನಿಮ್ಮನ್ನು ಹೀಲ್ ಮಾಡ್ತಾರೆ, ಯಾವ ದೇವರು ನಿಮಗೆ ನಾಲೆಜನ್ನು ಕೊಡ್ತಾರೆ ಅದನ್ನು ನೋಡೋಣ. ಅಶ್ವಿನಿ ದೇವತೆಗಳಿಂದ ವಿಶೇಷವಾದ ಆಶೀರ್ವಾದ ಇದೆ ಇಲ್ಲಿ. ಅಶ್ವಿನಿ ದೇವತೆಗಳು ನಿಮಗೆ ಹೆಚ್ಚಿನ ಒಂದು ಹೀಲಿಂಗ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ. ಎಸ್, ಯಮಧರ್ಮರಾಯ ಬಂದಿದ್ದಾರೆ. ಆಗಲೇ ಹೇಳಿದ್ನಲ್ಲ, ಒಂದು ಅಂತ್ಯದಿಂದ ಆರಂಭ ಶುರು ಆಗೋದ್ರಲ್ಲಿದೆ. ಅನಾರೋಗ್ಯ ಕಾಡ್ಬೋದು, ಜೊತೆಗೆ ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಪೂರ್ವಜರು ಕೂಡ ನಿಮಗೆ ಕನಸಲ್ಲಿ ಕಾಣಿಸ್ಬೋದು. ಸ್ವಲ್ಪ ಹಲೋ ಹೇಗಿದ್ದೀರಾ, ಹುಷಾರಾಗಿದ್ದೀರಾ ಅಂತ ಯಮಧರ್ಮನ ಕಿಂಕರರು ಬಂದು ನಿಮ್ಮನ್ನ ಕೇಳ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಜಸ್ಟ್ ನೋ ನೀಡ್ ಟು ವರಿ, ಚಿಂತೆ ಮಾಡಬೇಡಿ. ಬಂದರೆ ಬರಲಿ, ನೋಡ್ಕೊಂಡು ಹೋಗಲಿ. ಅಯ್ಯೋ ಸಾಕಾಗಿದೆ ಕರ್ಕೊಂಡು ಹೋಗಪ್ಪ ಅಂತ ತಲೆ ತಿನ್ನಿ, ಅವ್ರು ಕರ್ಕೊಂಡು ಹೋಗಲ್ಲ. ಅಯ್ಯೋ ನೀನೇ ಬೇಡಪ್ಪ, ನೀನಿನ್ನ ಇಲ್ಲೇ ಇರು ಅಂತ ಬಿಟ್ಟು ಹೋಗ್ತಾರೆ. ಸೊ ಚಿಂತೆ ಮಾಡಬೇಡಿ, ಹೀಲಿಂಗ್ ಆಗ್ತಾ ಇದೆ. ಪೂರಿ ಜಗನ್ನಾಥರು ಬಂದಿದ್ದಾರೆ. ಸೊ ಕೃಷ್ಣನನ್ನು ಆರಾಧನೆ ಮಾಡಿ. ಇಲ್ಲಿ ನೋಡಿದ್ರೆ ಈ ಕಾರ್ಡಲ್ಲೂ ಡೆತ್ ಅಂಡ್ ಬರ್ತ್ ಇದೆ, ಇದರಲ್ಲೂ ಕೂಡ ಡೆತ್ ಅಂಡ್ ಬರ್ತ್ ಇದೆ. ಸೊ ತುಂಬ ಅನಾರೋಗ್ಯ ಹೈ ಆಗಿಬಿಟ್ಟು ಆಮೇಲೆ ಇದಕ್ಕಿದ್ದಂಗೆ ನಿಮಗೆ ಹುಷಾರಾಗುವಂಥ ಸಾಧ್ಯತೆ ಇದೆ. ಸೊ ನಿತ್ಯಾನಂದ ಪಾದ ಇದೆ. ಹೆಚ್ಚು ಧ್ಯಾನದಲ್ಲಿ ನೀವು ಹೆಚ್ಚಿನ ಗಮನನ ಕೊಡಬೇಕಾಗತ್ತೆ. ಜೊತೆಗೆ ನಿಮ್ಮನ್ನ ಗಮನ ಬೇರೆ ಕಡೆ ಸೆಳೆದು ನಿಮ್ಮನ್ನ ಯಾರೋ ಮಿಸ್ಗೈಡ್ ಮಾಡ್ತಿದ್ದಾರೆ, ಆ ಗೈಡೆನ್ಸ್ನ ನೀವು ಅವರ ನಿಮ್ಮ ಕಡೆ ನಿಮ್ಮನ್ನ ಹಾಳು ಮಾಡೋಕ್ಕೆ ನೋಡ್ತಿದ್ದಾರೆ, ನಿಮ್ಮ ಗಮನನ ಬೇರೆ ಕಡೆ ಸೆಳೀತಾ ಇದ್ದಾರೆ. ಆ ಥರ ಸೆಳೀತಾ ಇರೋ ಹಾಗೆ ನೀವು ನಿಮ್ಮ ಗಮನನ ದೇವ್ರ ಕಡೆ ಕೊಟ್ಟು ನೀವು ಅವರ ಗಮನನ ಬೇರೆ ಕಡೆ ಸೆಳಿಬೇಕು. ಆ ಥರ ಎನರ್ಜಿ ಬರ್ತಾ ಇದೆ. ಸರಿಯಾಗಿ ಹೇಳಿದ್ನೋ ಇಲ್ವೋ ಗೊತ್ತಿಲ್ಲ. ಸೊ ಕೆಲವು ಪದಗಳನ್ನ ಸರಿಯಾದ ರೀತಿಲಿ ಹೇಳಲಿಕ್ಕೆ ಬರುತ್ತೆ, ಬಟ್ ಇದು ಯೂಟ್ಯೂಬ್ ಚಾನಲ್ ಅಲ್ಲ, ಹಾಗಾಗಿ. ಸೊ ಯಮಧರ್ಮರಾಯ ಕೋಪಗೊಂಡಿದ್ದಾನೆ, ಒಂದು ಆವಾಜ್ ಹಾಕಕ್ಕೆ ಬರ್ತಾ ಇದ್ದಾನೆ.
ಜೊತೆಗೆ ನಿಮ್ಮ ಎಕ್ಸ್ ಬರೋ ಎನರ್ಜಿ ನನಗೆ ಹೆಚ್ಚಾಗಿ ಬರ್ತಾ ಇದೆ. ಎಕ್ಸ್ ಬರುವಂಥ ಎನರ್ಜಿ. ಮುಖವಾಡದ ಮನುಷ್ಯರು ನಿಮ್ಮ ಮೇಲೆ ಏನಾದರೂ ತೊಂದರೆ ಮಾಡಲಿಕ್ಕೆ ಬಂದರೆ, ಸುಳ್ಳು ಹೇಳೋರು, ಅಸತ್ಯದ ವ್ಯಕ್ತಿತ್ವದವರು ಯಾರೋ ಸಮಸ್ಯೆ ಮಾಡ್ಲಿಕ್ಕೆ ಬಂದರೆ, ನೋ ನೀಡ್ ಟು ವರಿ. ಸೊ ಭಗವಂತ ನಿಮ್ಮನ್ನ ರಕ್ಷಣೆ ಮಾಡ್ತಾರೆ. ಭಗವಂತನ ಧ್ಯಾನದಲ್ಲಿ ಮುಳುಗಿರಿ. ಕೃಷ್ಣ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಆ ಥರ ಹೇಳಿ. ವಾವ್, 3 of Swords. ಓಕೆ, ಕೋರ್ಟಿಗೆ ಕೇಸ್ ಹಾಕಿರೋರು ನಿಮ್ಮ ಮೇಲೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡಬಹುದು. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ತುಂಬ ಬ್ರೇಕಪ್ ಅಲ್ಲಿ ಕೂಡ ಇರಬಹುದು, ಸಪ್ರೇಷನ್ ಅಲ್ಲಿ ಇರಬಹುದು. ಆಗಲೇ ಹೇಳಿದೆ, ಅವರು ವಾಪಸ್ ಬರುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಕಿಂಗ್ ಆಫ್ ಕಪ್ ಬಂದಿದೆ. ತುಂಬ ಪ್ರೀತಿ ಮಾಡುವಂಥ ಪರ್ಸನ್ ಕಡೆಯಿಂದ ನಿಮಗೆ ಲವ್ ಪ್ರಪೋಸಲ್ ಸಿಗುವಂಥ ಸಾಧ್ಯತೆ ಇದೆ. ಸೊ ದೇವ್ರು ಎಲ್ಲರೂ ನೋಡ್ತಾ ಇರ್ತಾನೆ. ನಿಮ್ಗೆ ಯಾವ ಪ್ರೀತಿಯ ಅವಶ್ಯಕತೆ ಇದೆಯೋ ಆ ಪ್ರೀತಿನ ನಿಮಗೆ ಕೊಡುವಂಥ ಜವಾಬ್ದಾರಿನ ದೇವರು ವಹಿಸ್ಕೊಂಡಿದ್ದಾರೆ. ತುಂಬ ರೆಸ್ಪಾನ್ಸಿಬಲ್ ಪರ್ಸನ್ನು, ತುಂಬ ಯಾವಾಗಲೂ ಏನಾದರೂ ಹುಡುಕ್ತಾ ಇರುವಂಥವ್ರು, ತುಂಬ ಪ್ರೀತಿನ ಹಂಚೋ ಅಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ. ಎಸ್, ಹಣದ ಒಳಹರಿವು ಹೊಸದಾಗಿ ಶುರು ಆಗೋದ್ರಲ್ಲಿ ಇದೆ. ಹೊಸ ಕೆಲಸದ ಅವಕಾಶಗಳು ಹೆಚ್ಚು ಸಿಗುತ್ತೆ. ಜೊತೆಗೆ ಡಿವೈನ್ಲಿ ಬ್ಲೆಸ್ಸಿಂಗ್ಸ್, ತುಂಬ ಆಶೀರ್ವಾದ, ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳೋದು, ದುಡ್ಡು ಬರುವಂಥದ್ದು, ಹೊಸ ಕೆಲಸ ಸಿಗುವಂಥದ್ದು, ಬಿಸ್ನೆಸ್ ಶುರು ಮಾಡುವಂಥದ್ದು ಎಲ್ಲವೂ ಕೂಡ ಸರಿ ಹೋಗುತ್ತೆ. ಜೊತೆಗೆ ಹೆಚ್ಚಾಗಿ ಅಗ್ರಿಕಲ್ಚರ್ ನಿಮಗೆ ಹೆಚ್ಚಿನ ಉಪಯೋಗಕ್ಕೆ ಬರುತ್ತೆ. ಯಾಕೆಂದರೆ ಇಲ್ಲಿ ಚಿರಾನ್ ಕೂಡ ಅದೇ ಹೇಳ್ತಾ ಇದೆ. ಅದು ಇದು ಎರಡೂ ಸೇರಿ ಅದನ್ನೇ ಸ್ವಲ್ಪ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ನಿಮ್ಮ ಫ್ಯಾಕ್ಟ್ರೀಸ್ ಏನಾದರೂ ಇಟ್ಕೊಂಡಿದ್ರೆ ಅಂತ ಕೂಡ ಹೇಳ್ತಾ ಇದೆ. ಸೊ ನಿಮಗೆ ಡೆವಿಲ್ ಎನರ್ಜಿಯಿಂದ ಪಾಸಿಟಿವ್ ಎನರ್ಜಿಗೆ ಒಂದು ಟರ್ನ್ ಆಗ್ತೀರಾ. ಹೇಗೆ ಅಂದರೆ, ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು ಅಂದರೆ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಮಸ್ಯೆ ಮೇಲೆ ಸಮಸ್ಯೆ ಆಗ್ತಿದೆ ಅಂದರೆ, ಈ ಮಂತ್ ನಿಮಗೆ ಫೈನಾನ್ಷಿಯಲಿ ಚೆನ್ನಾಗಿದೆ. ಹೊಸ ಕೆಲಸ ಸಿಗುವಂಥ ಸಾಧ್ಯತೆ ಕೂಡ ಇದೆ. ಹೊಸ ಹಣ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ. ಸಾಧ್ಯ ಆದರೆ ಯಾರನ್ನ ಕ್ಷಮಿಸಬೇಕು ಕ್ಷಮಿಸಿ. ಮನೆ ದೇವರ ಆರಾಧನೆ ತುಂಬ ಮುಖ್ಯ. ಮನೆ ದೇವರಿನ ಆರಾಧನೆ ಮಾಡಿ. ಜೊತೆಗೆ ನಿಮಗೆ ಮದುವೆ ಯೋಗ ಕೂಡ ಇದೆ. ಸೋಲ್ಮೇಟ್ ಎನರ್ಜಿ ಇದೆ. ಸೊ ನಿಮ್ಮ ಫೇವರಬಲ್ ಆಗಿ ಇರ್ತಾರೆ. ನಿಮ್ಮ ಫ್ರೆಂಡ್ಶಿಪ್ಪಲ್ಲೇ ನಿಮಗೆ ಪ್ರಪೋಸ್ ಕೂಡ ಸಿಕ್ಕಿದ್ರು ಕೂಡ ಆಶ್ಚರ್ಯ ಇಲ್ಲ. ಜೊತೆಗೆ ನೀವು ಏನು ದೇವರ ಸಾಕ್ಷಿಯಾಗಿ ಅಥವಾ ಮನಸ್ಸಾಕ್ಷಿಯಾಗಿ ಪ್ರಮಾಣ ಮಾಡಿದ್ದೀರಾ, ಆ ಪ್ರಮಾಣನ ಉಳಿಸ್ಕೊಳ್ಳುವಂಥ ಪ್ರಯತ್ನನ ಪಡಿ ಅಂತ ಹೇಳ್ತಾ ಇದೆ. ಆಗಲೇ ಹೇಳಿದೆ, ಖಂಡಿತ ದುಡ್ಡು ಬರ್ತಾ ಇದೆ ಅಂತ. ಬರುತ್ತೆ, ಹೊಸ ದುಡ್ಡು, ಹೊಸ ಕೆಲಸ ಎಲ್ಲವೂ ಸಿಗ್ತಾ ಇದೆ. ಯಾರಿಗೋ ಏನೋ ಗಿಫ್ಟ್ ಕೂಡ ಬರುವಂಥ ಸಾಧ್ಯತೆ ಇದೆ. ಸೊ ಡಿವೈನ್ಲಿ ಪ್ರೊಟೆಕ್ಟೆಡ್ ಇದ್ದೀರಾ. ಸೊ ನಿಮ್ದು ಯಾವುದೇ ಸಮಸ್ಯೆ ಇದ್ರೂ ಅದರಿಂದ ಹೊರಗೆ ಬರ್ತೀರಾ. ಏನು ಗಿಲ್ಟ್ ಇಟ್ಕೊಬೇಡಿ ಅಂತ ಹೇಳ್ತಾ ಇದೆ. ಜೊತೆಗೆ ಕಿಂಗ್ ಆಫ್ ಸೋರ್ಸ್ ತುಂಬ ಇಲ್ಲಿ ಕಿಂಗ್ ಆಫ್ ಕಪ್ ಇದ್ದಾರೆ, ಇಲ್ಲಿ ಕಿಂಗ್ ಆಫ್ ಸೋರ್ಸ್ ಇದ್ದಾರೆ. ಅಂದರೆ ಇಬ್ರು ರಾಜರು ಡಬಲ್ ಮೈಂಡೆಡ್ ಅಲ್ಲಿ ತುಂಬ ಫೋಕಸ್ ಆಗಿ ಇರ್ತೀರಾ. ಪ್ರೀತಿಯಿಂದನೂ ಇರ್ತೀರಾ, ಅಟ್ ದಿ ಸೇಮ್ ಟೈಮ್ ತುಂಬ ಶಾರ್ಪ್ ಮೈಂಡ್ ಆಗಿ. ಯಾಕೆಂದರೆ ತುಂಬ ನೋಡಿದ್ದೀರಾ, ನೀವು ತುಂಬ ಸಮಸ್ಯೆನ ಎದುರಿಸಿದ್ದೀರಾ. ಈಗ ಬುದ್ಧಿ ಬಂದಿದೆ ಅನ್ನೋ ಥರ ನೀವು ವರ್ತಿಸ್ತೀರಾ. ಯಾರನ್ನ ಎಲ್ಲಿ ಇಡಬೇಕು, ಹೇಗೆ ವರ್ತಿಸ್ಬೇಕು ಅಂತ. ಯಾಕೆಂದರೆ ಸತ್ಯ ಏನು ಅನ್ನೋದು ನಿಮ್ಗೆ ಗೊತ್ತಿದೆ. ಇನ್ನು ಮುಂದೆ ಯಾರ ಆಟನೂ ನಡೆಯೋದಿಲ್ಲ. ಯಾಕೆಂದರೆ ನಿಮಗೆ ತುಂಬ ನೋವು ಕೊಟ್ಟವರು ಈಗ ಎಲ್ಲರೂ ಚೆನ್ನಾಗಿದ್ದಾರೆ. ಸೊ ನಿಮಗೆ ನೋವು ಕೊಟ್ಬಿಟ್ಟು ಅವರು ನೋವೇ ಕೊಟ್ಟಿಲ್ಲ ಅನ್ನೋ ರೀತಿ ನಿಮಗೆ ಬಿಟ್ಟು ಹೋದರೆ ಅಥವಾ ನಿಮಗೆ ಅವಮಾನ ಮಾಡಿದರೆ ಈಗ ಅವರು ವಾಪಸ್ ಬರ್ತಾ ಇದ್ದಾರೆ. ಹೇಗೆ ಟ್ರೀಟ್ ಮಾಡೋದು ನಿಮಗೆ ಬಿಟ್ಟಂಥ ವಿಚಾರ. ನಿಮಗೆ ನಂಬಿಕೆ ಇದ್ದರೆ ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಸೊ ಅವ್ರನ್ನ ಒಪ್ಕೊಳ್ಳೋ ಮನಸ್ಥಿತಿ ಇದ್ದರೆ ಒಪ್ಕೊಳ್ಳಿ, ಇಲ್ಲ ಬೇಡ ಅಂದರೆ ಬೇಡ, ನಿಮ್ಮ ಇಷ್ಟ. ಸೊ ಅವ್ರು ಬರಲಿಕ್ಕೂ ಕೂಡ ಹೆದರ್ಕೊಳ್ತಾ ಇದ್ದಾರೆ, ನೀವು ಒಪ್ಕೊಳ್ತಿರೋ ಇಲ್ವೋ ಅಂತ. ಬಟ್ ನೀವು ಲಕ್ಕಿ ಇದ್ದೀರಾ, ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಸೊ ಸೆಕೆಂಡ್ ಚಕ್ರ, ಅಪ್ರಿಷಿಯೇಷನ್ ಸಿಗ್ತಾ ಇದೆ. ದ ಗಾರ್ಡನ್ ಆ್ಯಂಡ್ ಗೇಟ್. ಸೊ ಮುಂದಿನ ಜೀವನ ತುಂಬ ಚೆನ್ನಾಗಿದೆ. ಇಲ್ಲಿ ನಿಮ್ಮನ್ನು ನೀವು ಕಟ್ ಹಾಕೊಂಬೇಡಿ. ಮುಂದೆ ಜೀವನ ತುಂಬ ಚೆನ್ನಾಗಿದೆ. ಜಸ್ಟ್ ಮೂವ್ ಆನ್.
ಇನ್ನೊಂದು ಇಲ್ಲಿ ಒಂದು ವಿಶೇಷವಾದ ಏನಿದೆ, ಕೆಲಸದ ವಿಚಾರವಾಗಿ ಇದೆ. ಯಾರೋ ಕೆಲವರು ಯೋಚನೆ ಮಾಡ್ತಿದ್ದೀರಾ ಆ ಕೆಲಸ ಬಿಟ್ಬಿಟ್ಟು ಬೇರೆ ಒಳ್ಳೆ ಕೆಲಸ ಸಿಗುತ್ತೆ, ತುಂಬ ಚೆನ್ನಾಗಿರೋ ಕೆಲಸ ಸಿಗುತ್ತೆ ಅಂತ. ಅಲ್ಲಿ ಹೋಗಬೇಡಿ, ಎಲ್ಲೂ ಹೋಗಬೇಡಿ. ಎಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲೇ ಇರಿ. ಅಲ್ಲೇ ನಿಮಗೆ ಹೆಚ್ಚಿನ ಸ್ಥಾನಮಾನ ಗೌರವ ಎಲ್ಲವೂ ಇದೆ. ಸೊ ತುಂಬ ಪ್ರಶಂಸೆ ಸಿಗೋದ್ರಲ್ಲಿ ಇದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಏಂಜಲ್ಸ್. ಸೊ ಮನೆ ಕಟ್ಟೋ ಆಸೆ ಇದ್ರೆ, ಹೊಲ ಜಮೀನು ತಗೊಳ್ಳುವಂಥ ಆಸೆ ಇದ್ರೆ ಸೊ ಆಗುತ್ತೆ ಅದು. ಸೊ ಥರ್ಡ್ ಚಕ್ರ, ಸೆಕೆಂಡ್ ಚಕ್ರ ಇದೆ. ಸೊ ಫೈನಾನ್ಷಿಯಲಿ ಸ್ವಲ್ಪ ನೀವು ಪ್ಲ್ಯಾನ್ ಮಾಡಿ ಖರ್ಚು ಮಾಡಿ ಈ ಮಂತು ಹಣನ. ಎಸ್ ದುಡ್ಡು ಬರುತ್ತೆ, ಬಟ್ ಪ್ಲ್ಯಾನ್ ಮಾಡಿ ದುಡ್ಡನ್ನ ಖರ್ಚು ಮಾಡಿ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಾ ಇದೆ. ಡೋರ್ ಟು ವ್ಯಾಲ್ಯೂ, ಡೆಫಿನೆಟ್ಲಿ ಫೈನಾನ್ಷಿಯಲಿ ತುಂಬ ಸಕ್ಸಸ್ ಇದೆ ಈ ಮಂತ್ ಅಂತಲೇ ಹೇಳ್ತಾ ಇದೆ. ಫಸ್ಟ್ ಚಕ್ರ, ಸೆಕೆಂಡ್ ಚಕ್ರ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಏಂಜಲ್ಸ್ ಆನ್ಸರ್ಸ್ ಏನು ಕೊಡ್ತಾರೆ ನೋಡೋಣ. ಸೊ ಎಲ್ಲಾನು ನೀಟಾಗಿ ಬರೆದಿಟ್ಕೊಳ್ಳಿ. ನಿಮಗೆ ಹಳೇ ಕಾಲದ ಲೆಕ್ಕಪತ್ರ ಏನೋ ಸಿಗಬಹುದು, ಹಳೇ ಕಾಲದ ಇನ್ಸ್ಟ್ರೂಮೆಂಟ್ ಎಲ್ಲ ಸಿಕ್ಬಿಡಬಹುದು, ಹಳೇ ಕಾಲದ ವಸ್ತುಗಳು ಸಿಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಮೇ ಬಿ ಪರ್ಫೆಕ್ಟ್ ಟೈಮಿಂಗಲ್ಲಿ ಕೆಲವ್ರಿಗೆ ಆಗತ್ತೆ ನೀವು ಅಂದ್ಕೊಂಡಿರೋದು, ಇನ್ನು ಕೆಲವ್ರಿಗೆ ಹೀಗೆ ಪರ್ಫೆಕ್ಟ್ ಟೈಮಿಂಗ್ ಇದೆ. ಸೊ ಇಫ್ ಯು ಬಿಲೀವ್, ನಿಮಗೆ ನಂಬಿಕೆ ಇದ್ದರೆ ಚೂಸ್ ನ್ಯೂ ಡೈರೆಕ್ಷನ್, ಆಸ್ಕ್ ದೇರ್ ಈಸ್ ಸಮಥಿಂಗ್ ಬೆಟರ್. ಸೊ ಏಂಜಲ್ಸ್ನ ಕೇಳೋಣ. ಏಂಜಲ್ ಆಸ್ಕ್ ಅಂತ ಕೊಟ್ಟಿದ್ದಾರೆ. ಏಂಜಲ್ ಆಸ್ಕ್. ಥ್ಯಾಂಕ್ ಯು ಏಂಜಲ್ಸ್. ಇಟ್ಸ್ ಅಪ್ ಟು ಯು, ನಿಮಗೆ ಬಿಟ್ಟಂತ ವಿಚಾರ. ಆಗಲೇ ಹೇಳಿದೆ, ಅವ್ರನ್ನ ಒಪ್ಕೊಳ್ತಿರೋ ಅಥವಾ ಲೆಟ್ ಗೋ ಮಾಡ್ತಿರೋ ನಿಮಗೆ ಬಿಟ್ಟಂತ ವಿಚಾರ. ಒಟ್ಟಿನಲ್ಲಿ ದೇರ್ ಈಸ್ ಸಮಥಿಂಗ್ ಬೆಟರ್ ಇದೆ. ನೋ ನೀಡ್ ಟು ವರಿ. ಇನ್ ನಿಯರ್ ಫ್ಯೂಚರಲ್ಲಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮುಂದೆ ಜೀವನ ಚೆನ್ನಾಗಿ ಇದೆ. ಬಹಳಷ್ಟು ಜನಕ್ಕೆ ಹಳೇದೇನಿತ್ತು ಅದನ್ನು ಹೋಗಲಿಕ್ಕೆ ಬಿಟ್ಬಿಡಿ. ವಾವ್, ನಿಮ್ಗೇನು ಬೇಕೋ ಅದನ್ನು ಕೇಳಿ. ದೇವರು ನಿಮಗೆ ಸಹಾಯ ಮಾಡಲಿಕ್ಕೆ ತಯಾರಿದ್ದಾರೆ. ಯಾಕೆಂದರೆ ಇಲ್ಲಿ ಬಂದಿರೋದು ಮದರ್ ಮೇರಿ ಬಂದಿದ್ದಾರೆ. ಸೊ ಮದರ್ ಮೇರಿ ನಿಮ್ಮನ್ನು ತುಂಬ ಆಶೀರ್ವಾದ ಮಾಡ್ತಾರೆ. ನನ್ನ ತಾಯಿ ಅಂಗಾಳ ಪರಮೇಶ್ವರಿ ದೇವಿ ಬಂದಿದ್ದಾರೆ ಇಲ್ಲಿ. ಸೊ ಅಂಗಾಳ ಪರಮೇಶ್ವರಿ ದೇವಿಯ ಆಶೀರ್ವಾದ ಕೂಡ ಇದೆ, ಬ್ಲೆಸ್ಸಿಂಗ್ಸ್ ಇದೆ. ವಾವ್, ಕ್ವೀನ್ ಆಫ್ ಯೂನಿಕಾರ್ನ್, ಡಿವೈನ್ ಫೆಮಿನೈನ್ ಇದ್ದೀರಾ. ಸೊ ತುಂಬ ಬ್ಲೆಸ್ಡ್ ಇದ್ದೀರಾ. ತುಂಬ ಪ್ರೀತಿ ಸಿಗ್ತಾ ಇದೆ, ತುಂಬ ವಿಸ್ಡಮ್ ಸಿಗ್ತಾ ಇದೆ. ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಇದೆ. ನಿಮ್ಮ ಆಸೆ ಕನಸುಗಳು ಏನಿದೆ ಎಲ್ಲನೂ ಈಡೇರುತ್ತೆ. ಒಂದು ವಿಚಾರ ಇಲ್ಲಿ ಅಮ್ಮ ತಿಳಿಸ್ತಾ ಇರೋದೇನು ಅಂದರೆ, ನೀನು ನನ್ನ ಹೃದಯಕ್ಕೆ ತುಂಬ ಹತ್ರ ಇದೆಯಾ, ನೀನು ನನ್ನ ಕಣ್ಗಾವಲಲ್ಲಿ ಇದೆಯಾ, ನಿನ್ನನ್ನು ಯಾರು ಏನು ಮಾಡಲಿಕ್ಕಾಗೋದಿಲ್ಲ. ನಾನು ನಿನ್ನ ರಕ್ಷಣೆಯ ಹೊಣೆಯಲ್ಲಿ ಇದ್ದೀನಿ. ನಾನು ದೂರ ಇರಲಿ ಹತ್ರ ಇರಲಿ, ನಾನು ನಿನ್ನ ಮನಸ್ಸಿಗೆ ಹತ್ರ ಆಗಿ ಇರ್ತೀನಲ್ಲ, ಅದೇ ಸಾಕು. ಮನೆಯಲ್ಲಿ ನನ್ನ ಫೋಟೋ ಇದೆಯಾ ಅಂತ ಯೋಚನೆ ಮಾಡಬೇಡ. ನಿನ್ನ ಮನಸ್ಸಲ್ಲಿ ನನ್ನ ಫೋಟೋ ಇದೆಯಲ್ಲ, ನಿನ್ನ ಮನಸ್ಸಿನಲ್ಲಿ ನನ್ನ ಜಾಗ ಇದೆಯಲ್ಲ, ಅದು ಸಾಕು ನನಗೆ ಅಂತ ಅಮ್ಮ ತುಂಬ ಸ್ಪೆಷಲಿ ಮೆಸೇಜ್ ಯಾರಿಗೂ ಕೊಡ್ತಾ ಇದೆ. ಐ ಹೋಪ್ ತಲುಪ್ತು ಅಂತ ಅಂದ್ಕೊಳ್ತೀನಿ. ಸೊ ಡಿವೈನ್ ಫೆಮಿನೈನ್ ಎನರ್ಜಿ ಅಷ್ಟು ಸುಲಭ ಅಲ್ಲ. ಸೊ ಯಾರೋ ಇಲ್ಲಿ ಡಿವೈನ್ ಫೆಮಿನೈನ್ ಎನರ್ಜಿಲಿ ಇದ್ದೀರಾ, ನೋ ಮ್ಯಾಟರ್ ಏನು ನೀವು ಯಾವ ಜೆಂಡರಲ್ಲಿ ಇದ್ದೀರಾ ಅಂತ. ಸೊ ಡಿವೈನ್ ಫೆಮಿನೈನ್ ಎಲ್ಲರಲ್ಲೂ ಇರ್ತಾರೆ, ಮೇಲಲ್ಲೂ ಮತ್ತು ಫೀಮೇಲಲ್ಲೂ ಇಬ್ಬರಲ್ಲೂ ಇರ್ತಾರೆ. ಆತ್ಮದ ಕನಸು, ಹೃದಯದ ಪಾಡು. ಸೊ ನಿಮ್ಮ ಸೋಲ್ ಸಾಂಗ್ ಹೇಳ್ತಾ ಇದೆ, ಎಸ್ ಮೊದಲು ನಿಮ್ಮನ್ನು ಪ್ರೀತಿಸಿ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಾ ಇದೆ ಅಮ್ಮ. ನಾನು ಇರ್ಬೇಕಾದ್ರೆ ಯಾಕೆ ಚಿಂತೆ ಮಗಳೇ ನಿನಗೆ ಅಂತ. ಸೊ ಪರಸ್ಪರ ಪರಿಚಯದ ಅಭಾವ, ಇನ್ನೂ ಒಬ್ರನ್ನೊಬ್ರು ತುಂಬ ತಿಳ್ಕೊಬೇಕು. ಕೇರ್ಫುಲ್ಲಾಗಿ ನಿಮ್ಮ ಲವ್ ಲೈಫ್ನ ಹೆಜ್ಜೆ ಇಡಿ. ಸ್ವಲ್ಪ ಯಾಮಾರಿದ್ರು ನಿಮ್ಮ ಲವ್ ಲೈಫ್ ನಿಮ್ಮ ಕೈಯಿಂದ ತಪ್ಪು ಹೋಗುತ್ತೆ. ಸಕಾರಾತ್ಮಕ ಪ್ರೇಮ ಜೀವನದ ಚಿಂತನೆಗಳನ್ನ ಮಾಡಿ ಪಾಸಿಟಿವ್ ಮೈಂಡ್ ಇಟ್ಕೊಳ್ಳಿ. ನಿಮ್ಮ ಪ್ರೀತಿನ ವ್ಯಕ್ತಪಡಿಸಿ ಅಂತ ಹೇಳ್ತಿದೆ. ಬಹಳಷ್ಟು ಜನಕ್ಕೆ ಮದುವೆ ಪರಿಸ್ಥಿತಿ ಇದೆ, ಮದುವೆ ಆಗಿ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಸೊ ಬನ್ನಿ ಚಾಮ್ಸ್ ನೋಡೋಣ. ಸೊ ಎರಡು ವೆಲ್ತಿ ಫ್ಯಾಮಿಲೀಸ್ ಒಂದಾಗುವಂಥ ಸಾಧ್ಯತೆ ಇದೆ. ಒಂದು ಕಡೆ ನೀವು ಸ್ಲೋ, ಒಂದು ಕಡೆ ನಿಮ್ಮ ಪಾರ್ಟ್ನರು ಸ್ಲೋ. ಸೊ ವಿಘ್ನೇಶ್ವರನ ಆರಾಧನೆಯಿಂದ ಆದಷ್ಟು ಬೇಗ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಆಗುತ್ತೆ.
ಆಂಜನೇಯನ ಆರಾಧನೆಯಿಂದ ಕೂಡ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಬೇಗ ಆಗತ್ತೆ. ಸೊ ಹನುಮಾನ್ ಚಾಲೀಸ ತುಂಬ ಮುಖ್ಯ ಅಂತ ಅನಿಸುತ್ತೆ. ಏಜ್ ಡಿಫ್ರೆನ್ಸ್ ಇಬ್ಬರಿಗೂ ಕೂಡ, ಸಿಂಗಲ್ ಪೇರೆಂಟ್ಸ್ ಕೂಡ ರೀಮ್ಯಾರೇಜ್ ಆಗುವಂಥ ಸಾಧ್ಯತೆ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಕ್ರಾಸ್ ಬಂದಿರೋದ್ರಿಂದ ಸಾಧ್ಯ ಆದಷ್ಟು ನೀವು ಪ್ರೊಟೆಕ್ಷನ್ ತಗೊಳ್ಳಿ, ಪ್ರೊಟೆಕ್ಟೆಡ್ ಇದ್ದೀರಾ ಅಂತ ಕೂಡ ಹೇಳ್ತಾ ಇದೆ. ಇಲ್ಲಿ ಸ್ಟಾರ್ ಮತ್ತು ಮೂನ್ ಎರಡು ನನಗೆ ಸ್ಟಾರ್ ಸೀಡ್ ಎನರ್ಜಿ ಬರ್ತಾ ಇದೆ. ವಿಶ್ ಫುಲ್ಫಿಲ್ಮೆಂಟ್, ಅಗೇನ್ ಡಿವೈನ್ ಫೆಮಿನೈನ್ ಹೈ ಪ್ರಿಸ್ಟಸ್ ಎನರ್ಜಿ ಇಲ್ಲಿ ಇದೆ. ತುಂಬ ಬುದ್ಧಿವಂತರು, ತುಂಬ ಜ್ಞಾನವಂತರು, ಸರಿಯಾದ ನಿರ್ಧಾರ ಯಾಕೆ ತಗೊಳ್ತಾ ಇಲ್ಲ, ತಗೊಳ್ಳಿ ಅಂತ ಹೇಳ್ತಾ ಇದೆ. ಜೊತೆಗೆ ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಬೇಕಾಗಿರುವಂಥ ಸಾಧ್ಯತೆ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ತಗೊಳ್ಳಿ. ಸೊ ಬದಲಾವಣೆ ಬರ್ತಾ ಇದೆ. ನೀವು ಬಹಳಷ್ಟು ಜನಕ್ಕೆ ಮದುವೆ ಆಗುವಂಥ ಸಾಧ್ಯತೆ ಇದೆ. ಸೊ ಕೆಲವರಿಗೆ ಅವಳಿ ಜವಳಿ ಮಕ್ಕಳಾಗುವಂಥ ಸಾಧ್ಯತೆ ಇದೆ. ಸೊ ಡಬಲ್ ಮೈಂಡೆಡ್ ಇರೋರು ನೋಡಿಕೊಂಡು ಸರಿಯಾದ ನಿರ್ಧಾರ ತಗೊಳ್ಳಿ. ಸೊ ಫೈನಾನ್ಷಿಯಲಿ ಗ್ರೋತ್ ಇದೆ, ರಿಲೇಷನ್ಶಿಪ್ ಗ್ರೋತ್ ಇದೆ, ಪ್ರೆಗ್ನೆನ್ಸಿಲೂ ಕೂಡ ಗ್ರೋತ್ ಇದೆ. ಅಗೇನ್ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಕೂಡ ಪ್ರೊಟೆಕ್ಟೆಡ್ ಇದ್ದೀರಾ. ಸೊ ಗಣಹೋಮದ ಎನರ್ಜಿ ಬರ್ತಾ ಇದೆ ಇಲ್ಲಿ. ಹನುಮಾನ್ ಚಾಲೀಸ ಎನರ್ಜಿ ಬರ್ತಾ ಇದೆ. ವೀಲ್ ಆಫ್ ಫಾರ್ಚೂನ್ ಇಲ್ಲಿ ಈಗ ಸರಿಯಾದ ಸಮಯ ಅಲ್ಲ, ಡಿವೈನ್ ಟೈಮಿಂಗಲ್ಲಿ ನಿಮಗೆ ಮಗು ಆಗತ್ತೆ ಅಂತ ಕೂಡ ಹೇಳ್ತಾ ಇದೆ. ವಿಶೇಷವಾದ ಅತಿಥಿ ಕೂಡ ಬರುವಂಥ ಸಾಧ್ಯತೆ ಇದೆ. ಅನ್ಎಕ್ಸ್ಪೆಕ್ಟೆಡ್ ಪರ್ಸನ್ಸ್ ನಿಮ್ಮ ಲೈಫಿಗೆ ಎಂಟ್ರ್ ಆಗುವಂಥ ಸಾಧ್ಯತೆ ಇದೆ. ಆ್ಯಸ್ ಯೂಶುವಲ್ ಬೂಟ್ ಇದೆ ಇದು. ಸೊ ಯಾರಿಗೆ ಹೊಡಿಬೇಕು ಹೊಡೀರಿ, ಅಥವಾ ಯಾರನ್ನ ಏನು ಮಾಡಬೇಕು ಮಾಡಿ, ಅಥವಾ ಕಾಲನ್ನು ಜೋಪಾನವಾಗಿ ನಡ್ಕೊಳ್ಳಿ. ನನಗೆ ಸೀರಿಯಸ್ ಆಗಿ ಇದು ನೋಡಿದಾಗ ಒಂದೇ ಮಾತು ಜ್ಞಾಪನ ಬಂದಿದ್ದು ಹೇಳಬೇಕು ಅನ್ನಿಸ್ತು. ಡೋಂಟ್ ಮೈಂಡ್, ಕಾಲೆಳೆಯೋರ್ಗೂ ಒಂದು ಕಾಲ ಬರುತ್ತೆ ಅಂತ ಕೇಳಿಸ್ತಾ ಇದೆ. ಎಸ್, ನಿಮ್ಮ ಕಾಲು ಎಳ್ದು ನಿಮ್ಮ ಕಾಲನ್ನು ತೆಗ್ದೋರ್ಗೂ ಕೂಡ ಒಂದು ಕಾಲ ಬರುತ್ತೆ, ಅವ್ರ ಕಾಲು ಕೂಡ ಕುಂಟಾಗುವಂಥ ಸಮಯ ಬರುತ್ತೆ. ಡೋಂಟ್ ವರಿ. ಸೊ ಲೆಟರ್ಸ್ ನೋಡೋಣ. ಸೊ ಕೆ ಎಮ್ ಸೊ ಕೆ ಇದೆ, ಡಬ್ಲ್ಯೂ ಇದೆ, ಎಮ್ ಎಫ್ ಆರ್. ಸೊ ಮ್ಯಾರೇಜ್ ಇರಬಹುದು, ಮ್ಯಾರಿ ಮೀ ಇರ್ಬೋದು, ವಿ ಇದೆ. ಡೆಫಿನೆಟ್ಲಿ ಮ್ಯಾರೇಜ್ ಆಗುತ್ತೆ ಯಾರಿಗೂ, ಅಥವಾ ಯಾರೋ ಯಾರಿಗೂ ಪ್ರಪೋಸ್ ಕೂಡ ಮಾಡಬಹುದು. ಸೊ ಡಿ ಎಮ್, ಡಿವೈನ್ ಮಸ್ಕ್ಯುಲಿನ್ ಜೊತೆ ಓಕೆ. ಇಲ್ಲಿ ಡಿವೈನ್ ಫೆಮಿನೈನ್ ಬಂದಿದ್ದಾರೆ, ಇಲ್ಲಿ ಡಿವೈನ್ ಮಸ್ಕ್ಯುಲಿನ್ ಬಂದಿದ್ದಾರೆ. ಸೊ ಫೇವ್ರೆಟ್ ಪರ್ಸನ್ ಜೊತೆ ನಿಮಗೆ ಮದುವೆ ಆಗ್ಬೋದು, ಅಥವಾ ಲವ್ ಯು ಅಂತ ಯಾರೋ ನಿಮಗೆ ಪ್ರಪೋಸ್ ಮಾಡ್ಬೋದು. ನಿಮ್ಮ ಸೋಲ್ಮೇಟ್ ಜೊತೆ ನಿಮಗೆ ಮದುವೆ ಆಗ್ಬೋದು, ಅಥವಾ ಪರ್ಫೆಕ್ಟ್ ಟೈಮಿಂಗಲ್ಲಿ. ಎಸ್, PTM ನನಗೆ ಪರ್ಫೆಕ್ಟ್ ಟೈಮಿಂಗ್ ಅಂತ ಕೇಳಿಸ್ತಾ ಇದೆ. ಸೊ ಲವ್ ಪ್ರಪೋಸಲ್ ಕೂಡ ಮಾಡ್ಬೋದು. ಮದುವೆ, ಮ್ಯಾರೇಜ್ ಪ್ರಪೋಸಲ್, ಲವ್ ಪ್ರಪೋಸಲ್. KFWMARRYDMFTMLV ಲೆಟರ್ಸ್ ಇದೆ. ಐ ಹೋಪ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಮಸ್ತೆ.